ಫ್ರೆಂಡ್ಸ್, ನಾನು ಬಂದು ಇವತ್ತು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮೂಲಂಗಿ ಸಾರಿಗೆ ಏನೇನು ಬೇಕು ಅನ್ನೋದು ಕೂಡ ಆಗಲೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು ಒಂದು ಸ್ವಲ್ಪ ಬೇಳೆ, ಮತ್ತು ಒಂದು ದೊಡ್ಡ ಸೈಜ್ ಟೊಮೊಟೊ, ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ, ಅರಿಶಿನ, ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು 2 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಇವು ಅಂಗಡಿ ಬೇಳೆ ಚೆನ್ನಾಗಿದೆ, ಬೇಗನೆ ಬೇಯ್ತವೆ ಅಂತ ಹೇಳ್ಬಿಟ್ಟು 2 ನಾನು ವಿಸಲ್ ಹೊಡಿಸಿದ್ದು. ಇನ್ನು 2 ವಿಸಲ್ ಹೊಡಿಸ್ಕೊಂಡ್ಬಿಟ್ಟು ಇನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಮೂಲಂಗಿ ಚೆನ್ನಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ, ಇನ್ನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಟೊಮೊಟೊ ತೊಗೊಂಡಿಲ್ಲ ಒಗ್ಗರಣೆಗೆ, ಯಾಕೆಂದರೆ ಆಗ್ಲಿದ್ದಕ್ಕೆ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಮತ್ತೆ ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇಷ್ಟು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋದು ಮೇನ್ ಹುಣಸೆ ಹುಳಿ. ಇನ್ನು ಹುಣಸೆ ಹಣ್ಣು ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ, ನೆನ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇನ್ನು ಇದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಮತ್ತು ಸಾಂಬಾರ್ದು ಪುಡಿ, ಖಾರದ ಪುಡಿ, ಮತ್ತು ಇದು ಸಾಂಬಾರು ಪೌಡ್ರ್ ತಗೊಂಡಿದ್ದೀನಿ, MTRದು. ಚೆನ್ನಾಗಿರುತ್ತೆ ಟೇಸ್ಟು. ಸಾಂಬಾರು ಪೌಡ್ರ್ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಇನ್ನು ಇತ್ತು, ಅದಕ್ಕೆ ತೊಗೊಂಡೆ. ಇಲ್ಲಾಂದಿದ್ದರೆ ಸುಮ್ಮನೆ ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ ಹಾಕ್ತಾಯಿದ್ದೆ. ಇನ್ನು ಎಣ್ಣೆ, ಉಪ್ಪು ಇಟ್ಕೊಂಡಿದ್ದೀನಿ. ಇಷ್ಟೇ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇನ್ನು ತುಂಬ ದಿನ ಆಯಿತು ಮೂಲಂಗಿ ಸಾಂಬಾರು ಏನು ಮೂಲಂಗಿ ಹಾಗಲಕಾಯಿ ಅದೆಲ್ಲ ಏನು ತಿಂದಿಲ್ಲ. ಇನ್ಮೇಲೆಲ್ಲ ಕೂಡ ತಿನ್ನಬೇಕಲ್ವ, ಹಾಗಾಗಿ ಡೈಲಿ ಒಂದೊಂದು ತರಕಾರಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಕೂಡ ಇಷ್ಟ ಮೂಲಂಗಿ ಸಾರು ಅಂದರೆ. ಇನ್ನು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ಕೋಬೋದು, ಏನಿಲ್ಲ. ಮತ್ತು ಕೆಲವರು ಮಸಾಲೆ ರುಬ್ಬಿ ಕೂಡ ಮಾಡ್ತಾರೆ. ನಾನು ಹಂಗೆ ಕಾಯಿ ಅದೆಲ್ಲ ಹಾಕ್ಬಿಟ್ಟು ಮಸಾಲೆ ರುಬ್ಬಿ ಕೂಡ ಮಾಡ್ತಾಯಿದ್ದೆ ಒಂದೊಂದು ಸತಿ. ಅಂದರೆ ಯಾವಾಗಲೂ ಒಂದೇ ಥರ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಈ ಸತಿ ಬೇಳೆ ಎಲ್ಲ ಕೂಗಿಸ್ಕೊಂಡು ಇನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಮಾಡೋದು ಒಂದೇ. ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಸಾಂಬಾರು ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್. ಇನ್ನು ಸಾಂಬಾರು ಮಾಡಿಟ್ಟೆ, ಇನ್ನು ಮುದ್ದೆಗೆ ಇಟ್ಟಿದ್ದೀನಿ. ಒಂದಿನ ಮುದ್ದೆ ಇಲ್ಲ ಅಂದರೆ ನಮ್ಮ ಮನೇಲಿ ನಡೆಯಲ್ಲ. ನೆನ್ನೆ ಚಪಾತಿ ಅದೆಲ್ಲ ಮಾಡಿದ್ದೆ, ಮತ್ತು ಸಾಯಂಕಾಲ ರೈಸ್ ಮಾಡಿ ಸರಿ ಮಾಡಿದ್ದೆ. ಅದಕ್ಕೆ ಇವತ್ತು ಬೆಳಗ್ಗೆನೇ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಬೇಕೇ ಬೇಕು, ಹಾಗಾಗಿ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿದೆ. ಬೇಗನೆ ಆಗುತ್ತೆ. ಇವು ಮೂಲಂಗಿ ಕೂಡ ಬೇಗ ಬೇಯ್ತಾವಲ್ಲ, ಏನು ಲೇಟನ್ನು ಇಡ್ಸೋದಿಲ್ಲ, ಆರಾಮಾಗಿ ಬೇಗ ಮಾಡ್ಕೋಬೋದು. ಸ್ವಲ್ಪ ಮಂದನೇ ಮಾಡಿದ್ದೀನಿ, ತೀರ ತೆಳ್ಳಗೆ ಮಾಡಿಲ್ಲ, ಅನ್ನಕ್ಕೂ ಮುದ್ದೆಗೆ ಸರಿ ಹೋಗುತ್ತೆ ಅಂತೇಳಿ. ಸಾಂಬಾರು ಚೆನ್ನಾಗಾಗಿದೆ. ಮುದ್ದೆ ಒಂದು ಮಾಡಿದ್ರೆ ಮುಗೀತು. ಇನ್ನು ಟೈಮ್ ಇವಾಗಿನ್ನು 8 ಗಂಟೆ. ಈಗ ಎದ್ದು ಬಂದಿದ್ದಾರೆ ನೋಡಿ. ಬಾ, ಚೆನ್ನಾಗಿ ಮಲಗ್ತಾನೆ. ಭಾನುವಾರ ಆದರೆ ಎಬ್ಬರಿಸಲ್ಲ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಬಿಡ್ತೀವಿ. ಮಿಕ್ಕಿರೋ ದಿನಗಳಲ್ಲಿ ಸ್ವಲ್ಪ ಬೇಗನೆ ಎಬ್ಬರಿಸ್ಬಿಟ್ಟು ಕರ್ಕೊಬರ್ತೀವಿ, ಹಂಗಿರುತ್ತೆ. ಚೆನ್ನಾಗಿ ಮಲ್ಕೊಂಡಿದ್ದ. ಇವನಿಗೋಸ್ಕರ ಅಲ್ಲಿ ಒಬ್ರು ಇರಲೇಬೇಕಾಗುತ್ತೆ, ಅವರಪ್ಪ ಇರಬೇಕಾಗುತ್ತೆ. ಅಲ್ಲಿ ಎದ್ದಾಳವರೆಗೂ ವೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀರು ಖಾಲಿ ಅದ್ವಾ, ಎಲ್ಲ ಕುಡ್ದ್ವಾ? ಬಂಗಾರಮ್ಮ ನೀನು, ಬಂಗಾರ ನೀನು. ಕಟ್ಟಿಂಗ್ ಮಾಡಿಸ್ಬೇಕು ಫ್ರೆಂಡ್ಸ್, ಫುಲ್ಲು ಬೆಳೆದುಬಿಟ್ಟಿದೆ. ಇನ್ನೇನು ಇನ್ನೊಂದೆರಡು ದಿನ ಹೋದರೆ ಜುಟ್ಲು ಕಟ್ಬೋದು, ಹಂಗಾಗುತ್ತೆ. ಅವರಪ್ಪನಿಗೆ ಹೇಳ್ತಾಯಿದ್ದೀನಿ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು, ಕರ್ಕೊಂಡೇ ಹೋಗಿಲ್ಲ. ಇವತ್ತು ಭಾನುವಾರ, ಇನ್ನು ಪಲಸ್ಪುಲಿ ಹಾಕ್ತಾರೆ ಇವತ್ತು. ಡ್ರಾಪ್ಸ್ ಹಾಕ್ಬಿಟ್ಟು ನೋಡೋಣ, ಆದರೆ ಮಾಡಿಸೋದು, ಇಲ್ಲ ಬುಧವಾರಗಿನ ಮಾಡಿಸೋದು. ಫುಲ್ಲು ಬೆಳೆದುಬಿಟ್ಟಿದೆ ಕಟ್ಟಿಂಗ್. ಮಕ್ಕಳಿಗೆ ಕಟ್ಟಿಂಗ್ ಬೆಳೆದ್ರೆ ಬೇಗನೆ ಮಾಡಿಸ್ಬೇಕು, ಜಾಸ್ತಿ ದಿನ ಬಿಡಬಾರ್ದು. ಹಂಗಾಗಿ ಹೇಳ್ತಿರ್ತಾರೆ ಕೆಲವರೆಲ್ಲ, ಹಳ್ಳಿ ಕಡೆ ಹೇಳ್ತಿರ್ತಾರೆ, ಜಾಸ್ತಿ ಮಕ್ಕಳಿಗೆ ಕೂದಲು ಇರಬಾರ್ದು, ಬೆಳಿಬಾರ್ದು ಅಂತ ಹೇಳಿ. ಅದಕ್ಕೆ ಇನ್ನು ಮುದ್ದೆ ಒಂದು ಕಟ್ಟಿದ್ರೆ ಮುಗೀತು. ಇನ್ನು ಬಿಸಿ ಬಿಸಿ ಮುದ್ದೆ ಊಟ ಮಾಡ್ಬೋದು. ಕಾರು ಬ್ಯಾಗ್ ತರಲಿಲ್ಲ, ಸ್ಕೂಲ್ ಬ್ಯಾಗ್ ನೀನು? ಮತ್ತೆ ಹೋಗಿ ಅದ್ರಾಗೆ ಇರುತ್ತೆ. ನಾವು ರಾತ್ರಿ ಅಲ್ಲಿ ತಗೊಂಡೋಗಿದ್ವಲ್ಲ, ಅದರಲ್ಲೇ ಬಿಟ್ಟು ಬಂದಿದೆಯಾ? ಆಮೇಲೆ ಹೋಗ್ತೀನಿ ಹಾಲಿಡೋದಕ್ಕೆ. ತಗೊಬರ್ತೀನಿ ಹೇಳಿ. ತಗೊಬರ್ಬೇಕಿತ್ತು, ಬ್ಯಾಗಲ್ಲೇ ಇತ್ತಪ್ಪ. ಪಪ್ಪ ಕರ್ಕೊ ಬಂದುಬಿಡ್ತಾ? ಅಯ್ಯೋ, ತಂದು ಕೊಡ್ತೀನಿ ಇರು. ಮುದ್ದೆ ತೊಳೆಸ್ಬಿಟ್ಟು ಹೋಗಿ ಬೇಗ ತಗೊಬರ್ತೀನಿ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಿರುತ್ತೆ, ನೋಡಿ ಸಪೋರ್ಟ್ ಮಾಡಿ. ತಿಂತೀಯಾ? ಯಾಕೆ ತಿನ್ನಬೇಕು ತರಕಾರಿ?
ಯಾವುದಿಲ್ಲ. ಇನ್ನು ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ ಆಗಿತ್ತು. ಡೈಲಿ ಕೂಡ ಅಂದರೆ ಒಂದು 2-3 ದಿನ ಇಂಚೆ ಡೈಲಿ ಕೂಡ 2 ಗಂಟೆ 2:15 ಹಂಗೆ ಮಳೆ ಸ್ಟಾರ್ಟ್ ಆಗಿಬಿಡೋದು. ನೋಡೋಣ ಇವತ್ತು ಕೂಡ ಪುಣ್ಯಕ್ಕೆ ಇವತ್ತಾದರೂ ಬರುತ್ತಂತ ನೋಡಿದ್ರೆ ಅಸಲು ಬರಲೇ ಇಲ್ಲ. ಮಳೆ ಅಂದರೆ ಮಳೆ ಮೋಡ ಆದ್ರಂದ್ರೆ ಸಾಕು ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ. ಯಾವ ರೇಂಜಿಗೆ ಬೀಸುತ್ತೆ ಅಂದರೆ ಅಪ್ಪ ನೋಡಿದ್ರೇನೆ ಭಯಂಕರ ಅನಿಸುತ್ತೆ. ಇನ್ನು ಮನೆ ಮುಂದೆ ಗಿಡಗಳು ಬೇರೆ ಇದ್ದಾವೆ. ಆ ಗಿಡ ನೋಡಿದ್ರೇನೆ ಭಯ ಅನಿಸುತ್ತೆ. ಒಳ್ಳೆ ಫುಲ್ಲು ಹಿಂಗೆ ಬಗ್ಗು ಕಂಡು ಮೇಲೇನೆ ಬಿದ್ವೇನೋ ಅನ್ನೋ ಇದರಲ್ಲಿ ಕಾಣಿಸ್ತಾ ಇರುತ್ತೆ. ಯಾಕೆಂದರೆ ಇದೆಲ್ಲ ಫುಲ್ಲು ಕಾಡಲ್ವಾ, ಗಿಡ ಮರ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ. ಹಂಗಾಗಿ ಸಖತ್ತು ಗಾಳಿ ಬಂತು. ಇರೋ ಮೋಡ ಕೂಡ ಛಿದ್ರ ಆಯಿತು. ಕೊನೆಗೆ ಮಳೆನೇ ಬರಲಿಲ್ಲ. ಸರಿ ಬಿಡು, ಪ್ರಕೃತಿ ನಿಯಮ. ನಾವು ಹೇಳ್ದಂಗೆ ಕೇಳೋಕ್ಕಾಗುತ್ತೆ ಪ್ರಕೃತಿ. ಅದು ಯಾವಾಗ ಬರಬೇಕಂತಿರ್ತದೆ ಆವಾಗಲೇ ಬರೋದು ಅಂದ್ಕೊಂಡ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಮೊನ್ನೆ ಬಟ್ಟೆ ಎಲ್ಲ ಒಗೆದು ಎಲ್ಲ ನೀಟಾಗಿ ಮಡ್ಚಿಟ್ಟಿದ್ನಲ್ವ, ಅದೆಲ್ಲ ಕೂಡ ಜೋಡಿಸಿರ್ಲಿಲ್ಲ. ಅದಕ್ಕೆ ಎಲ್ಲ ಇವಾಗ ನೀಟಾಗಿ ಹಾಕ್ತಾಯಿದ್ದೀನಿ. ನಾನು ಡೈಲಿ ಬಟ್ಟೆ ಬಂದುಬಿಟ್ಟು ಇಲ್ಲ ದಾರ ಕಟ್ಟಿದ್ದೀನಲ್ವ, ಇದ್ರ ಮೇಲೇ ಹಾಕ್ತಾಯಿದ್ದೀನಿ. ಇನ್ನು ಗುಂಡನ ಬಟ್ಟೆ ಬಂದುಬಿಟ್ಟು ಟೊಮೊಟೊ ಟ್ರೈ ಇದೆ ಅಲ್ವಾ, ಅದರಲ್ಲಿ ನೀಟಾಗಿ ಜೋಡಿಸ್ತೀನಿ. ಇನ್ನು ನಮ್ಮ ಮನೆಯವ್ರ ಬಟ್ಟೆ ಅಂತ ಇರೋದೊಂದೇ 2 ಜೊತೆ 3 ಜೊತೆ ಅಷ್ಟೇ. ಅವ್ರು ಜಾಸ್ತಿ ಬಟ್ಟೆನೇ ಇಲ್ಲ. ಇನ್ನು ನಾನು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತೀನಿ, ಇದ್ರೆ ಇರಲಿ ಬಿಡು ಅಂತ ಸುಮ್ಮನೆ ಹಾಕ್ತಾರೆ. ತಗೋ ಒಂದು 2-3 ಜೊತೆ ತಗೋ ಅಂತಂದ್ರೂ ತೊಗೊಳ್ಳೋದೇ ಇಲ್ಲ. ಹಾಗಾಗಿ ಇನ್ನು ನನ್ನ ಡ್ರೆಸ್ ಅವೆಲ್ಲ ಕೂಡ ಸ್ವಲ್ಪ ಇದ್ದಾವೆ, ಅವನ್ನ ಹಂಗೆ ಬ್ಯಾಗಲ್ಲಿ ಎತ್ತಿಟ್ಟಿದ್ದೀನಿ. ಅವೆಲ್ಲ ಕೂಡ ಇವು ಎಲ್ಲ ಅದರಲ್ಲಿ ಇಡೋಣ ಅಂದರೆ ಜಾಗ ಆಗೋದಿಲ್ಲ. ಜಾಗ ಏನು ಮಸ್ತ್ ಇದೆ, ಬಟ್ ಇಟ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ. ಬೀರುವ ಇಲ್ಲ, ಟ್ರಂಕ್ ಇಲ್ಲ, ಸೂಟ್ ಕೇಸ್ ಇಲ್ಲ, ಏನು ಕೂಡ ಇಲ್ಲ. ಎಲ್ಲ ತುಂಬಿದ್ರೆ ಸುಮ್ಮನೆ ಇದು ಗಂಟು ಕಟ್ಟಿ ಇಡಬೇಕು. ಆ ಗಂಟುಗಳೆಲ್ಲ ಮನೆ ತುಂಬ ಇಟ್ಕೊಳ್ಳೋದಕ್ಕಿಂತ ಸುಮ್ಮನೆ ಈ ಥರ ದಾರ ಕಟ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಇದೇ ಥರನ ಹಾಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ತುಂಬ ದಿನ ಆಯಿತು, ಒಂದು ಕಮೆಂಟ್ಗೆ ನಾನು ರಿಪ್ಲೈನೇ ಮಾಡಿರಲಿಲ್ಲ. ಇನ್ನು ನಾಗರತ್ನ ಸಿಸ್ಟರ್ ಬಂದುಬಿಟ್ಟು ತುಂಬ ದಿನ ಆಯಿತು ಕಮೆಂಟು ಮಾಡಿ ಕ್ವಶನ್ ಕೇಳಿದರು. ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಮನೆಯವರು ಅಂದರೆ ಯಾವ ಥರ ಒಪ್ಕೊಂಡ್ರಾ ಇಲ್ವಾ ಅನ್ನೋ ಒಂದು ಕ್ವಶನ್ ಬಂದುಬಿಟ್ಟು. ಇನ್ನು ನಾನು ಬಂದುಬಿಟ್ಟು 2024ರಲ್ಲಿ ಹೊಸ ಮೊಬೈಲ್ ತೊಗೊಂಡೆ. 2016ರಲ್ಲಿ ನಾನು ಒಂದು ವಿವೋ ಫೋನ್ ತೊಗೊಂಡಿದ್ದೆ. ನಾನು ಗಾರ್ಮೆಂಟ್ಸ್ಗೆ ಹೋಗಿ ದುಡ್ದಿದ್ದ ದುಡ್ಡಲ್ಲಿ ಅದು ಬಂದುಬಿಟ್ಟು ಫುಲ್ಲು ಹ್ಯಾಂಗ್ ಆಗಿಬಿಟ್ಟು ಅದು ಕೆಟ್ಟೆ ಹೋಗ್ಬಿಡ್ತು. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದುಬಿಟ್ಟು ಪಾಪ ಇನ್ಸ್ಟಾಲ್ಮೆಂಟಲ್ಲಿ ಈ ಫೋನ್ ಕೊಡಿಸಿದ್ರು ನನಗೆ. ಕೊಡಿಸಿದಾಗ ನನಗೆ ಅಷ್ಟು ಐಡಿಯಾನೇ ಇರಲಿಲ್ಲ. ಎಲ್ಲ ವ್ಲಾಗೆಲ್ಲ ನೋಡ್ತಾ ಇದ್ದೆ, ಎಲ್ಲರದು ಕೂಡ ನೋಡ್ತಾ ಇದ್ದೆ. ನಾನು ಡೈಲಿ ಕೂಡ ಫೋನ್ ನೋಡ್ತಾ ಇದ್ದೆ, ಯೂಟ್ಯೂಬ್ ಎಲ್ಲ ಕೂಡ ಸರ್ಚ್ ಮಾಡ್ತಾ ಇದ್ದೆ. ನನಗೆ ಹಂಗೆ ಅನಿಸ್ತು, ನೋಡೋಣ ನಾನು ಯಾಕೆ ಟ್ರೈ ಮಾಡಬಾರ್ದು, ಟ್ರೈ ಮಾಡೋಣ. ಇನ್ನು ಮನೇಲಿ ಕೂತ್ಕೊಂಡು ಏನು ಮಾಡೋಣ. ಆವಾಗ ನಾವು ಇನ್ನು ಗುಂಡ ಕೂಡ ಚಿಕ್ಕವನು. ಇನ್ನು ಒಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ಕಿರಾಣಿ ಅಂಗಡಿ ಹಾಕ್ಕೊಂಡಿದ್ವಿ. ಯಾಕೆಂದರೆ ನಾನು ಗುಂಡು ನೋಡ್ಕೊಂಡು ಅಂಗಡಿನಾದ್ರೂ ನೋಡ್ಕೊಂಡಿರೋಣ, ಸುಮ್ಮನೆ ಮನೇಲಿ ಟೈಮ್ ಪಾಸ್ ಯಾಕೆ ಮಾಡಬೇಕಂತ ಹೇಳ್ಬಿಟ್ಟು ಆ ವ್ಯವಸ್ಥೆ ಮಾಡ್ಕೊಂಡಿದ್ದೆ ನಾನು ಮುಂಚೆ. ಮಾಡ್ಕೊಂಡಿದ್ರೆ ಇನ್ನು ನೋಡೋಣ ಇದು ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದೆ ನಮ್ಮ ಮನೆಯವ್ರನ್ನ. ಅವ್ರು ಸರಿ ಆಯ್ತು ಹೇಳು, ನೋಡಿದ್ದು ಒಂದು ಟ್ರೈ ಮಾಡು ಆಗುತ್ತೇನೋ ಅಂತಂದರು. ಬಟ್ ಇಷ್ಟು ಕಷ್ಟ ಇರುತ್ತೆ ಅಂತ ನಾನು ಅಸಲು ಅಂದ್ಕೊಂಡೇ ಇರಲಿಲ್ಲ. ಏನೋ ವೀಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಇಷ್ಟೇ ಏನೋ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ರೂಲ್ಸ್ ಇದೆ, ಇಷ್ಟು ಟೈಮ್ ತೊಗೊಳುತ್ತೆ. ಒಂದು ಪೇಮೆಂಟ್ ತೊಗೋಬೇಕಂದ್ರೆ ಸುಮಾರು ವರ್ಷನೇ ವೆಯ್ಟ್ ಮಾಡಬೇಕು ಅಂತ ಅಸಲು ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗ್ತಾ ಇದೆ. ಒಂದೊಂದು ಸತಿ ಅನಿಸ್ಬಿಡುತ್ತೆ, ಯಾಕಾದರೂ ನಾನು ಸ್ಟಾರ್ಟ್ ಮಾಡಿದ್ನಪ್ಪ, ಇಷ್ಟೊಂದು ಎಫರ್ಟ್ ಹಾಕಿ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಬಟ್ ಯಾವುದೋ ಒಂದು ಮೂಲೆಯಲ್ಲಿ ನಂಬಿಕೆ ಇದೆ, ಮತ್ತು ಹೋಪ್ ಕೂಡ ಕಳ್ಕೊಬಾರ್ದಲ್ವ. ಹಾಗಾಗಿ ಮತ್ತು ಇಷ್ಟು ಜನದ ಪ್ರೀತಿ ವಿಶ್ವಾಸ ಎಲ್ಲ ನಾನು ಗಳಿಸ್ಕೊಂಡಿದ್ದೀನಿ. ಅಷ್ಟೇ ಸಾಕು. ದಿನಕ್ಕೆ 1-2-3 ಕಮೆಂಟ್ ಆದರೂ, ನಾವು ಒಂದು 4-5 ಕಮೆಂಟ್ ಆದರೂ ಒಳ್ಳೊಳ್ಳೆ ಕಮೆಂಟ್ ಬರ್ತವೆ. ಅಟ್ಲೀಸ್ಟ್ ನನ್ನ ಬಗ್ಗೆನಾದರೂ ವಿಚಾರಿಸ್ಕೊತಾರಲ್ಲ ಅನ್ನೋ ಒಂದು ಖುಷಿ ಕೂಡ ನನಗಿದೆ. ಹಾಗಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಪೇಮೆಂಟ್ ಬಗ್ಗೆ ಸೈಡ್ಗಿಟ್ರೆ, ಇನ್ನು ಪೇಮೆಂಟ್ ಬರೋದಂತೂ ಗೊತ್ತಿಲ್ಲ ಯಾವಾಗ ಬರುತ್ತೆ ಅನ್ನೋದು. ಇನ್ನು ತುಂಬ ದಿನ ಟೈಮ್ ತೊಗೊಳುತ್ತೆ. ಇರಲಿ, ಅಲ್ಲಿವರೆಗೂ ನಿಮ್ಮ ಜೊತೆನಾದರೂ ನಾನು ಮಾತಾಡ್ಬೋದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಅವ್ರೇನು ಅನ್ನಲಿಲ್ಲ, ಫ್ರೆಂಡ್ಸು ಮಾಡ್ಕೊಂಡು ಹೋಗು ನೋಡೋಣ, ಇದು ಒಂದು ಟ್ರೈ ಮಾಡು, ಇನ್ನು ಮನೇಲಿ ಇರ್ತೀಯ, ಮಗು ನೋಡ್ಕೊಂಡು ಇನ್ನೇನು ಮಾಡ್ತೀಯ ಅಂತ ಹೇಳಿದರು. ಅವ್ರ ಪಾಪ ಒಪ್ಕೊಂಡ್ರು. ಯಾರು ಕೂಡ ನನಗೆ ಇದಿಲ್ಲ ಇವತ್ತಿನವರೆಗೂ ಆಗಲಿ, ಅತ್ತೆ ಮನೆ ಆಗಲಿ ಅಮ್ಮರ ಮನೆ ಆಗಲಿ, ಯಾರು ಕೂಡ ನನಗೆ ಅಂದರೆ ಏನು ಯಾಕೆ ವೀಡಿಯೋ ಮಾಡ್ತೀಯ, ಯಾಕೆ ಆಗ್ತೀಯ ಹಂಗಿಂಗಂತ ಒಬ್ಬರು ಕೂಡ ನನಗೆ ಕ್ವಶನ್ ಕೇಳಿಲ್ಲ. ಮಾಡ್ಕೊಂಡು ಹೋಗ್ತಿದ್ದಾಳೆ, ಮಾಡ್ಕೊಂಡು ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಪಾತ್ರೆ ಇದ್ದು, ಇನ್ನು ಪಾತ್ರೆ ಕೂಡ ತೊಳೆದಿದ್ದೀನಿ. ಸ್ವಲ್ಪ ಇದ್ದು ಮತ್ತೆ ಜಾಸ್ತಿ ಆಗಿಬಿಡ್ತಾವೆ ಅಂತೇಳ್ಬಿಟ್ಟು ತೊಳೆದಿಟ್ಟಿದ್ದೀನಿ. ಸಾಂಬಾರು ಇತ್ತಲ್ವ ಬೆಳಗ್ಗೆದು, ಮೂಲಂಗಿ ಸಾಂಬಾರು ಬಿಸಿ ಮಾಡ್ತಾಯಿದ್ದೀನಿ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟು ಬಿಸಿ ಇಟ್ಟಿದ್ದೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, 1-2 ಹಸ್ರಿಗೆ ತೊಗೊಂಡಿದ್ದೀನಿ. ಇಲ್ಲಿ ಇಟ್ಟಿದ್ದೀನಿ ಹಸಿರು ಮೆಣಸಿನ್ಕಾಯಿ. ಗೊಜ್ಜಾದರೂ ಕ್ಯೂಚಣ ಅಂತೇಳ್ಬಿಟ್ಟು, ಹೆಂಗೋ ಕೊತ್ತಂಬರಿ ಸೊಪ್ಪಿತ್ತಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಗೊಜ್ಜನ ಮಾಡ್ಕೊಳ್ಬೇಕು. ಇನ್ನು ಮಧ್ಯಾಹ್ನ ಬಿಸಿ ಅನ್ನ ಮಾಡಿದ್ದೆ, ಅನ್ನ ಇದೆ. ಇನ್ನು ಸ್ವಲ್ಪ ಮುದ್ದೆ ಮಾಡ್ಕೋಬೇಕು. ಸಾಂಬಾರಿದೆ, ಸ್ವಲ್ಪ ಅನ್ನ ಮಾಡ್ತೀನಿ ಬಿಸಿದು. ಮಧ್ಯಾಹ್ನ ಮಾಡಿರೋದು ಕೂಡ ಅನ್ನ ಐತೆ ಅಂತಂದೆ.
ನಮ್ಮ ಮನೆಯವ್ರು ಉಸಿರು ಬಿಡ್ತಾ ಇಲ್ಲ, ಅವ್ರಿಗೆ ಕಂಪಲ್ಸರಿ ಮುದ್ದೆ ಬೇಕು. ಅದಕ್ಕೆ ಇನ್ನು ಒಂದೆರಡು ಮುದ್ದೆ ತೊಳಸ್ತೀನಿ, ಏನು ಜಾಸ್ತಿ ಏನಿಲ್ಲಲ್ಲ, ಅದಕ್ಕೋಸ್ಕರ. ಇನ್ನು ಸಾಂಬಾರು ಬಿಸಿಗಿಟ್ಟಿದ್ದೀನಿ. ಸಾಂಬಾರು ಬಿಸಿ ಆದಮೇಲೆ ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಸುಮ್ಮನೆ ಹಿಂಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಬಿಟ್ಟು ಕಿವುಚಿದ್ರೆ ತುಂಬ ಚೆನ್ನಾಗಿರುತ್ತೆ. ನಂದಂತೂ ಫೇವ್ರೇಟು. ಇನ್ನು ಬದನೆಕಾಯಿ ಸುಟ್ಟು ಕಿವುಚಬೇಕು, ಇನ್ನೂ ಚೆನ್ನಾಗಿರುತ್ತೆ. ನಂಗೆ ನಿಜವಾಗ್ಲೂ ಭಾಳ ಇಷ್ಟ. ಡೈಲಿ ಅದೇ ಮಾಡ್ಕೊಂಡು ತಿಂದ್ರೂ ನನಗೆ ಬೇಜಾರು ಅನಿಸಲ್ಲ, ಅಷ್ಟಿಷ್ಟ ನನಗೆ ಅದು ಬದನೆಕಾಯಿ ಗೊಜ್ಜು ಅಂತಂದರೆ. ಇನ್ನು ಸೌಂದರ್ಯ ಸಿಸ್ಟರು ಒಂದು ಸತಿ ಕಮೆಂಟ್ ಮಾಡಿದರು, ಜಾಸ್ತಿ ಬದನೆಕಾಯಿ ಅವೆಲ್ಲ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಹೇಳ್ಬೇಕಂದ್ರೆ ಬದನೆಕಾಯಲ್ಲೇನು ಅಷ್ಟೊಂದು ಏನು ಪ್ರೋಟೀನ್ ಅಂಶ ಇರಲ್ಲ ಅನಿಸುತ್ತೆ ಜಾಸ್ತಿ. ಹಾಗಾಗಿ ಮೊನ್ನೆ ತರಕಾರಿ ತರಿಸಿಲ್ಲ, ಹೋದ ಸತಿ ಸ್ವಲ್ಪ ತೊಗೊಂಡಿದ್ದಾವೆ ಇದ್ದಾವೆ. ಅದಕ್ಕೆ ಬೇಡ ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇನ್ನು ಸುಟ್ಬಿಟ್ಟು ಕಿವುಚ್ಕೊತೀನಿ. ಚೆನ್ನಾಗಿರುತ್ತೆ ಮುದ್ದೆ, ಬಿಸಿ ಮುದ್ದೆಗೆ. ಇನ್ನು ಮೂಲಂಗಿ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ. ಬೆಳಗ್ಗೆ ಜಾಸ್ತಿ ಸಾಂಬಾರು ಮಾಡಿದ್ದೀನಿ, ನಾನೇ ಜಾಸ್ತಿ ತಿಂದ್ಬಿಟ್ಟು ಹೇಳ್ಬೇಕಂದ್ರೆ, ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಅಪರೂಪ ಕೂಡ ಮಾಡಿದ್ನಲ್ವ, ತುಂಬ ದಿನ ಆಯಿತು ಮೂಲಂಗಿ ಎಲ್ಲ ತರಿಸ್ಬಿಟ್ಟು. ಹಾಗಾಗಿ ಚೆನ್ನಾಗಿತ್ತು. ನಮ್ಮ ಮನೆಯವರು ಕೂಡ ಇಷ್ಟಪಟ್ಟು ತಿಂದರು. ಅವ್ರಿಗೇನು ಉಪ್ಪು, ಹುಳಿ, ಖಾರ ಆ ಮೂರಂತೂ ಮುಂದಿರ್ಬೇಕು ಅವ್ರಿಗೆ. ಖಾರ ಅಂತೂ ಜಾಸ್ತಿ ಇರಬೇಕು ಬಿಡಿ. ಇನ್ನು ಹಂಗಾಗಿ ಹಂಗಿದ್ರಂತೂ ಏನಾದರೂ ಮಾಡಿಕೊ ಆರಾಮಾಗಿ ತಿಂತಾರೆ. ಹಾಗಾಗಿ ಇನ್ನು ನನಗೂ ಕೂಡ BP ಫುಲ್ಲು ಲೋ ಆಗಿಬಿಟ್ಟಿದೆ. ನಂದೇನು 95 ಹಂಗಿದೆ. ನಾನು ಮೊನ್ನೆ ಚೆಕ್ ಮಾಡಿಸಿದಾಗ 95 ಸಮಥಿಂಗ್ ಬಂತು. ತೀರಾ 100 ಒಟ್ಟು 100-110 ಇದ್ರೂ ಹೆಂಗೋ ಸರಿ ಹೋಗುತ್ತೆ. 95 ಮತ್ತು ಅದಕ್ಕಿಂತ ಕಮ್ಮಿ ಆದರೆ ತುಂಬ ಲೋ ಆಗಿಬಿಡುತ್ತೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಉಪ್ಪು ಖಾರ ಎಲ್ಲ ತಿಂತಾಯಿದ್ದೀನಿ. ಇನ್ನು ಟೈಮ್ ಇಲ್ಲ ಫ್ರೆಂಡ್ಸ್, ಇನ್ನೊಂದು 15 ದಿನ ಬಂದುಬಿಡ್ತು. ಮತ್ತು ಸ್ಕ್ಯಾನಿಂಗ್ ಬೇರೆ ಮಾಡಿಸ್ಬೇಕು, ಮತ್ತು ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅಷ್ಟರೊಳಗೆ ಸ್ವಲ್ಪ ಚೆನ್ನಾಗಿ ರಿಕವರಿ ಆಗೋಣ ಅಂತ ಹೇಳ್ಬಿಟ್ಟು ಟೈಮ್ ಟು ಟೈಮ್ ಬಿಸಿದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಮತ್ತು ನೀರು ಕೂಡ ಚೆನ್ನಾಗಿ ಕುಡಿತಾ ಇದ್ದೀನಿ. ನೀರು ಕೂಡ ಚೆನ್ನಾಗಿ ಕುಡೀರಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಹೌದು, ನೀರು ಚೆನ್ನಾಗಿ ಕುಡಿತಾ ಇದ್ದೀನಿ, ಊಟನೂ ಹೊಟ್ಟೆ ತುಂಬ ಮಾಡ್ತಾಯಿದ್ದೀನಿ. ಚಿಂತೆಗಿಂತ ಏನಿಲ್ಲ, ಆರಾಮಾಗಿದ್ದೀನಿ. ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ. ಹೊಟ್ಟೆ ಇವಾಗ ಸದ್ಯಕ್ಕೆ ಆರಾಮ್ಸೆ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಅಡುಗೆ ಕೆಲಸ ಮುಗಿಸಿದ್ದೆ ಅಷ್ಟೇ. ಮತ್ತೆ ವೀಡಿಯೋ ಅಂತೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಕೆಲಸ ಎಲ್ಲ ಮುಗಿಸಿ ಇನ್ನು ಊಟ ಎಲ್ಲ ಮಾಡಿಕೊಂಡು ಇನ್ನು ಸೀದಾ ಮನೆ ಹತ್ರ ಬಂದ್ವಿ. ಟೈಮ್ ಬಂದುಬಿಟ್ಟು ಸುಮಾರು 9:30 10 ಆಗ್ತಾಯಿತ್ತು. ಈ ಗುಂಡ ಅಂತೂ ಮಲಗ್ತಾನೇ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಎಳಿತಾ ಇದೆ. ಮಲ್ಕೊಳ್ಳೋ ಅಂತಂದರೆ ಮಲಗಲಿಲ್ಲ. ಸ್ವಲ್ಪ ಬರ್ಸಿದ್ವಿ, ಆಟ ಆಡಿಸಿದ್ವಿ, ಎಲ್ಲ ಹೇಳ್ಕೊಟ್ಟು ಎಲ್ಲ ಆಯಿತು. ಆದರೂ ಮಲಗೋಂಗಿಲ್ಲ ಪಾರ್ಟಿ. ನೋಡೋಣ ಯಾವಾಗ ಮಲಗ್ತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಜೋಲಿಗಾದರೂ ಹಾಕ್ಬಿಟ್ಟು ತೂಗಿದ್ರೆ ಅವನಷ್ಟು ಅವನೇ ಮಲ್ಕೊತಾನೆ ಅಂತ ಹೇಳ್ಬಿಟ್ಟು ತೊಗೊಂಬಂದು ಜೋಲಿಗೆ ಹಾಕಿ ಏನು ಅದು ಇದು ಮಾತಾಡ್ಕೊತ ತೂಗ್ತಾ ಇದ್ದೀನಿ. ಸಖತ್ತು ಮಾತಾಡ್ತಾನೆ, ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಫೋನಲ್ಲಿ ಏನಾದರೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬೇಕಾದರೆ ಮಾತಾಡೋ ಅಂದರೆ ಅಸಲು ಬಾಯೇ ಬಿಡೋದಿಲ್ಲ. ಇನ್ನು ನಾರ್ಮಲಾಗಂತೂ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಬಿಡಿ. ಇನ್ನು ಹಂಗೆ ಮಾತಾಡಿಸ್ಕೊತ ಅವನ ಹತ್ರ ಅದು ಇದು ಕೇಳ್ಕೊತ ಹಿಂಗೆ ಟೈಮ್ ಹೋಗ್ತಾ ಇರುತ್ತೆ. ಮಲಗೋದಂತೂ ಇಂತೂ ರಾತ್ರಿ ಒಂದು 10 ಗಂಟೆ ಆಯಿತು ಅನಿಸುತ್ತೆ ನೈಟ್ ಮಲಗೋಷ್ಟೊತ್ತಿಗೆ. ನಾವು ಮಲಗಿಸ್ಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಟ್ಬಿಟ್ಟು ನಾನು ಮಲಗೋಷ್ಟೊತ್ತಿಗೆ ಇನ್ನು ಹತ್ತತ್ರ ಒಂದು 11:30, ಒಂದು ಸತಿ 12 ಗಂಟೆ ಕೂಡ ಆಗುತ್ತೆ ಟೈಮು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ.